ಈ ದಿನ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಹಾಗೂ ಕೀರ್ತಿ ಯುವತಿ ಮಂಡಳಿ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಒಂದು ನಮ್ಮ ಶಾಲಾ ಮಕ್ಕಳಿಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ಈಗಾಗಲೇ ಆ ಪ್ರಬಂಧ ಸ್ಪರ್ಧೆಯಲ್ಲಿ ಯಾರೆಲ್ಲ ವಿಜೇತರಾಗಿದ್ದಾರೆ ಅದನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಇಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರುತ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಶ್ರೀ ಎಂ ಗುರುಪ್ರಸಾದ್ ಹಿರಿಯ ವಕೀಲರು ಹಾಗೂ ಅಧ್ಯಕ್ಷರು ಜಿಲ್ಲಾ ರಾಷ್ಟ್ರೀಯ ಬಸವದಳ ಮಂಡ್ಯ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೋರುತ್ತೇನೆ. ಇವರು ರಾಜ್ಯಾಧ್ಯಕ್ಷರು ಕನ್ನಡ ಸಿರಿ ವೇದಿಕೆ ಮಂಡ್ಯ. ಇವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ವೇದಿಕೆಯನ್ನು ಅಲಂಕರಿಸುತ್ತಾರೆ. ಇವರಿಗೂ ಸ್ವಾಗತ ಬಯಸುತ್ತೇನೆ. ಹಾಗೆಯೇ ಶ್ರೀಮತಿ ಚೋಂದಮ್ಮ ಪೂಣಚ್ಚ ಕನ್ನಿಕಾ ಕಾವೇರಿ ಸ್ಕೂಲ್ ಮೈಸೂರು ಇದರ ಸಂಸ್ಥಾಪಕರು. ಇವರು ಸಹ ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಅಲಂಕರಿಸಿರುತ್ತಾರೆ. ಇವರಿಗೂ ಈ ಕಾರ್ಯಕ್ರಮದ ಬಗ್ಗೆ ಸ್ವಾಗತ ಬಯಸುತ್ತೇನೆ. ಹಾಗೆಯೇ ಶ್ರೀಯುತ ಚಂದ್ರು ನಮ್ಮ ಶಾಲಾ ಮುಖ್ಯ ಶಿಕ್ಷಕರು. ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವರಿಗೂ ಸಹ ನಮ್ಮ ಎಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆಯೇ ಶ್ರೀಮತಿ ಮಂಜುಳಾ ರಮೇಶ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ಕನ್ನಡ ಸಿರಿ ಫೌಂಡೇಶನ್. ಇವರು ಸಹ ಈ ಕಾರ್ಯಕ್ರಮದಲ್ಲಿ ಅಲಂಕರಿಸಿದ್ದಾರೆ. ಇವರಿಗೂ ಸ್ವಾಗತ ಬಯಸುತ್ತೇನೆ. ಹಾಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು, ಎಲ್ಲ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಗಿಡಕ್ಕೆ ನೀರನ್ನು ಹಾಕುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸುತ್ತಿರುವ ಎಲ್ಲ ಅತಿಥಿಗಳಿಗೂ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಕನ್ನಡ ಪ್ರೇಮಿಗಳಿಗೂ ಅಭಿನಂದನೆಗಳು. ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಕೋರುತ್ತೇನೆ. ಇದು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ, ಕೀರ್ತಿ ಯುವತಿ ಮಹಿಳಾ ಮಂಡಳಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ಪ್ರೌಢಶಾಲೆ ದಕ್ಷಿಣ ವಲಯ ಕುಕ್ರಹಳ್ಳಿ ಮೈಸೂರು ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಹಳ ವಿಶೇಷವಾದಂತಹ ಶಾಲಾ ಮಕ್ಕಳಿಗೆ ತಾಯಿ ಅಮ್ಮ ಕುರಿತು ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಬಹಳ ಸಂತೋಷವಾದಂಥ ವಿಷಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಒಂದು STMCಯ ಅಧ್ಯಕ್ಷರಾದಂಥ ಮೈಸೂರಿನ ಸ್ವಾಮಿಯವರು ಬರಬೇಕಾಗಿತ್ತು. ಅನುಪಸ್ಥಿತಿಯಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರಾದಂಥ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆಯಾದಂಥ ಪೂಜ್ಯ ಗುರುಗಳಾದಂಥ ಚಂದ್ರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತಾಡಿದಂತಹ ಹಾಗೂ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಪೋತೇರು ಮಹಾದೇವರವರೇ, ಹಾಗೆ ಮತ್ತೊಬ್ಬರು ಈ ಭಾಗದ ಒಂದು ಕನ್ನಿಕಾ ಕಾವೇರಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು, ಸಮಾಜದ ಚಿಂತಕರು ಹಾಗೂ ಹಿರಿಯರಾದಂತಹ ಮುಖ್ಯ ಶಿಕ್ಷಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಮತಿ ಚೋಂದಮ್ಮ ಪೂರ್ಣಚಾರವರೇ, ಹಾಗೆ ಕೀರ್ತಿ ಯುವತಿ ಮಹಿಳಾ ಮಂಡಳಿ ಅಧ್ಯಕ್ಷರಾದಂತಹ ಶ್ರೀಮತಿ ಮಂಜುಳಾ ರಮೇಶ್ ಅವರೇ, ಹಾಗೆ ನಮ್ಮ ವರ್ಲ್ಡ್ ಎಜುಕೇಷನ್ ಸಂಸ್ಥೆಯ ಒಂದು ಸಹಾಯಕರು ಹಾಗೂ ಅಲ್ಲಿಯ ಒಂದು ಭಾಗದ ಒಂದು ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಮತಿ ಅಮೃತಾರವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರೇ ಹಾಗೂ ಎಲ್ಲ ಸಹ ಶಿಕ್ಷಕರೇ ಹಾಗೂ ಸಾವಿತ್ರಿ ಮೇಡಮ್ ಅವರೇ, ಉಮಾರ್ ಅವರೇ, ಹಾಗೆ ನಮ್ಮ ಪೂಜ್ಯ ಗುರುಗಳಾದಂಥ ನಿರೂಪಕ ಶಿಕ್ಷಕರು ಮಹೇಶ್ ಅವರೇ, ಹಾಗೆ ಮತ್ತೊಬ್ಬರು ಇರ್ತಕ್ಕಂಥ ಗೌರವಾನ್ವಿತ ಶಿಕ್ಷಕರೇ ಹಾಗೂ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಬಹಳ ಮುಖ್ಯವಾಗಿ ನೀವೆಲ್ಲ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ, ತಾಯಿಯೇ ಯಾವ ದೇವರು? ಎರಡನೇ ದೇವರ? ಮೊದಲನೇ ಗುರು ಯಾರು? ತಾಯಿಯೇ ಮೊದಲನೇ ಗುರು, ಆಮೇಲೆ ಈ ಗುರುಗಳು ಅಲ್ವಾ? ಯಾರು ವಿದ್ಯೆ ಕಲಿಸ್ತಾರೆ, ಯಾರು ನಮಗೆ ಪಾಠ ಹೇಳ್ಕೊಡ್ತಾರೆ,
ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ನಮ್ಮ ಮಸ್ತಕಕ್ಕೆ ಹಾಕಿ ನಮ್ಮ ಮಸ್ತಕವೇ ಒಂದು ಪುಸ್ತಕವನ್ನಾಗಿ ಯಾರು ಮಾಡ್ತಾರೆ ಅವರೇ ನಮ್ಮ ಗುರುಗಳು ಅಲ್ವಾ. ಹಂಗಾಗಿ ಪುಸ್ತಕದ ವಿಷಯವನ್ನ ಮಸ್ತಕಕ್ಕೆ ಹಾಕ್ತಕ್ಕಂಥ ಗುರುಗಳು ಒಂದ್ ಕಡೆ ಆದ್ರೆ ನಿಜವಾಗ್ಲೂ ಇವತ್ತೊಂದು ತಾಯಿ ಅವರ ನಮ್ಗೆ ಜನ್ಮ ಕೊಟ್ಟದ್ರಿಂದ ನಾವು ಒಂದು ವಯಸ್ಕರ 18 ವರ್ಷ ಬರುವವರೆಗೆ ಎಷ್ಟು ಪ್ರೀತಿಯಾಗಿ ನೋಡ್ತಾರೆ. ಇವತ್ತು ಅದೇ ತಾಯಿಯನ್ನು ಪ್ರಾಣಿಗಳಲ್ಲೂ ಅಷ್ಟೇ. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದೆ, ಒಂದು ಸಣ್ಣ ನಾಯಿ ಮರಿ ಲಾರಿ ಮಧ್ಯೆ ಹೋಗಿ ಸಿಗಾಕೊಂಡ್ಬಿಡ್ತದೆ. ಆ ನಾಯಿಗೆ ಮನುಷ್ಯ ಯಾರಾಗಿದ್ರೆ ಸುಮ್ಮನೆ ಹೊಂಟೋಯ್ತಲ್ಲ ಅಂತ ಆದ್ರೆ ನಾಯಿ ಒಳಗಡೆ ಲಾರಿ ಒಳಗಡೆ ನುಗ್ಗಿ ಇನ್ನೊಂದು ಟೈದಿಂದ ಎಳ್ಕೊಂಡು ಮರಿನ ಎಳ್ಕೊಂಡು ರಕ್ಷಣೆ ಮಾಡ್ತಕ್ಕಂಥದ್ದು ಎಂತ ಮೈ ಜುಮ್ ಅಂತದೆ ಅಂತಕ್ಕಂಥದ್ದು. ಪ್ರತಿಯೊಂದು ಪ್ರಾಣಿಗಳಲ್ಲೂ ಇವತ್ತು ಜೀವಾತ್ಮ ಇದೆ ಅಂತಕ್ಕಂಥದ್ದು. ಅದಕ್ಕೆ 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ದು ಸಕಲ ಪ್ರಾಣಿ ಪಕ್ಷಿಗಳಲ್ಲೂ ಜೀವಾತ್ಮವಿದೆ ಅಂತಕ್ಕಂಥ ಮಾತನ್ನು. ಬರೀ ಮನುಷ್ಯನಿಗೆ ಮಾತ್ರ ಜೀವ ಇದೆಯಾ? ಪ್ರಾಣಿಗಳಿಗಿಲ್ವ? ಪಕ್ಷಿಗಳಿಗಿಲ್ವ? ಜಲಚರಗಳಿಗಿಲ್ವ? 84 ಲಕ್ಷ ಜಲಚರಗಳಿಗೂ ಇವತ್ತೊಂದು ದಿವಸ ಜೀವ ಅಂತಕ್ಕಂಥದ್ದಿದೆ. ಪ್ರತಿಯೊಂದಕ್ಕೂ ಅದ್ರ ರೈಟ್ಸ್ ಅಂತಕ್ಕಂಥದ್ದಿದೆ, ಪ್ರತಿಯೊಂದಕ್ಕೂ ಬದುಕುವಂಥದ್ದು. ಹಾಗಾಗಿ ತಾಯಿ ಅಂತಕ್ಕಂಥದ್ದು ಬಹಳ ಮಿಗಿಲಾದದ್ದು. ಯಾವುದೇ ಒಂದು ಇದಕ್ಕೆ ಒಂದು ಶಕ್ತಿ ನಮ್ಮನ್ನ ತಿದ್ದಿ ನಮಗೆ ಒಂದು ಆತ್ಮಸ್ಥೈರ್ಯವನ್ನು ಕೊಡ್ತಕ್ಕಂಥದ್ದು, ನಮ್ಗೆ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಗುರುಗಳಲ್ಲಿ ಪಾಠ ಹೇಳ್ಕೊಟ್ರು ಮನೆಯಲ್ಲಿ ಅವ್ರು ಏನು ನಮಗೆ ಹೋಮ್ವರ್ಕ್ನ ಹೇಳ್ಕೊಡ್ತಕ್ಕಂಥದ್ದು, ಶಿಸ್ತನ್ನ ಹೇಳ್ಕೊಡುವಂಥದ್ದು, ನಮ್ಮ ಜೀವನದಲ್ಲಿ ಹೇಗೆ ನಾವು ಬದುಕಬೇಕು ಅಂತಕ್ಕಂಥದ್ದು ಹೇಳ್ಕೊಡುವಂಥವ್ರು ತಂದೆಗಿಂತ ಹೆಚ್ಚು ತಾಯಿ ಅಂತಕ್ಕಂಥದ್ದು ಅಲ್ವಾ. ಅದೇ ತಾಯಿ ನಾವು ವಯಸ್ಸಾದ ಮೇಲೆ ಸಾಕಷ್ಟು ಜನ ಇವತ್ತೊಂದು ದಿವಸ ಏನ್ ಮಾಡ್ತಾ ಇದ್ದಾರೆ, ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಅದೇ ತಾಯಿ ರಾತ್ರಿ ಒಂದು ಗ್ಲಾಸ್ ನೀರು ಕಾಯಿಸ್ಕೊಡಪ್ಪ ಅಂತ ಮಗಳಿಗೂ ಯಾರು ಕೇಳಿದ್ರೆ 2 ಸಲ ಕಾಯಿಸ್ಕೊಡುದು ನಿನಗೆ ಅಲ್ವಾ. ಅದೇ ತಾಯಿ ನಾವು ಮಕ್ಕಳಾಗಿದ್ದಾಗ ಎಷ್ಟು ಸಲ ಹತ್ತು ಎಷ್ಟು ಸಲ ಹಾಲು ಕೊಡಿಸ್ತಿದ್ರು. ಎಷ್ಟು ಸಲ ಅಪ್ಪ? 5 ಸಲ 10 ಸಲ 20 ಸಲ ದಿನದ 24 ಗಂಟೆ ನಮ್ಮ ಶುಶ್ರೂಷಣೆ ಮಾಡ್ತಿದ್ರು. ಎಷ್ಟು ನಮಗೆ ಮಲ ಮಾಡ್ಕೊಳ್ಳಿ, ಮೂತ್ರ ಮಾಡ್ಕೊಳ್ಳಿ, ಏನೇನು ಮಾಡ್ಕೊಂಡ್ರು ಸ್ವಲ್ಪನೂ ಕೋಪ ಮಾಡ್ಕೊಳ್ಳದೆ ಬಹಳ ಪ್ರೀತಿಯಾಗಿ ನಮ್ಗೆ ಸ್ವಚ್ಛತೆ ಮಾಡ್ತಕ್ಕಂಥದ್ದು ಅಲ್ವಾ. ಎಷ್ಟು ಪ್ರೀತಿಯಾಗಿ. ಆದ್ರೆ ಆ ಮಕ್ಕಳು ಆ ತಾಯಿಯನ್ನ ಅಷ್ಟೇ ನಮ್ಮ ಋಣವನ್ನ ತೀರ್ಸೋಕೆ ಸಾಧ್ಯವಾಗ್ತಾ ಇಲ್ಲ. ಆಗ್ತಾ ಇದೆಯಾ? ಏನೇ ಕಷ್ಟಪಟ್ಟು ಮಾಡ್ತಾ ಇಲ್ಲ. ನಾನು ಮೊನ್ನೆ ನಮ್ಮ ತಾಯಿಗೆ 3,000 ರೂಪಾಯಿ ಕೊಟ್ಟು ಒಂದು ಪಾದರಕ್ಷೆ ಕಾಲು ಸ್ವಲ್ಪ ವೇಟ್ ಮಾಡ್ಕೊಂಡಿದ್ದು ಚೆನ್ನಾಗಿರೋದಿರಲಿ ಅಂತೇಳಿ ಒಂದು 3,000 ರೂಪಾಯಿ ಕೊಟ್ಟೆ. ನಾನು ಅನ್ಕೊಂಡೆ 3 ಲಕ್ಷ ಅಲ್ಲ 3 ಕೋಟಿ ರೂಪಾಯಿ ತಂದು ಕೊಟ್ಟರು ನಾವು ಆ ತಾಯಿ ಋಣವನ್ನ ತೀರ್ಸೋಕೆ ಸಾಧ್ಯವಿಲ್ಲ ಅಂತ. ಹಂಗೂ ನಮ್ಮ ತಾಯಿ ಯಾಕಪ್ಪ ಇಷ್ಟೊಂದು ಬೇಡ ಕಡಿಮೆ ತಗೋತೀನಿ ಬಿಡೋದ್ರು. ಇಲ್ಲ ಕಾಲು ಚೆನ್ನಾಗಿರ್ಬೇಕು, ಮಕ್ಕ ಚೆನ್ನಾಗಿದ್ರು ಪರವಾಗಿಲ್ಲ. ಡಾಕ್ಟರ್ ಹೇಳ್ತಾರೆ BP ಶುಗರ್ ಇರೋರಿಗೆ ಪಾದ ಬಹಳ ಹುಷಾರಾಗಿರ್ಬೇಕು, ಏಟುಗಳನ್ನ ಮಾಡ್ಕೋಬಾರ್ದು ಅಂತಕ್ಕಂಥದ್ದು. ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಬಹಳ ಇವತ್ತು ನಾವು ತಾಯಿ ಋಣವನ್ನ ತೀರ್ಸೋಕೆ ಸಾಧ್ಯವೇ ಇಲ್ಲ. ಹಂಗಂತ ಬಿಡೋಂಗಿಲ್ಲ. ನಾವು ನಿರಂತರವಾಗಿ ಕೈಲಾದಷ್ಟು ಭಗವಂತ ಶಕ್ತಿ ಕೊಟ್ಟಷ್ಟು ನಮ್ಮ ತಾಯಿ ಸೇವೆಯನ್ನ ಪ್ರತಿಯೊಬ್ಬರು ಮಾಡಲೇಬೇಕಾಗ್ತದೆ. ಎಲ್ಲ ಮಾಡ್ತಾ ಇದ್ದೀರಾ? ಇವತ್ತಿಂದ ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಪಡಬೇಕು ಅಲ್ವಾ. ಏನಪ್ಪ ನೀವು ಮಾಡ್ತೀಯಾ? ನಿಮ್ಮ ತಾಯಿ ಹೆಸರು? ಪ್ರಭಾ. ಯಾವತ್ತು ನಿಮ್ಮ ತಾಯಿ ಹುಟ್ಟದ್ದು? ನಿಮ್ಮ ತಾಯಿ ಹುಟ್ಟೋದು ಡೇಟ್ ಆಫ್ ಬರ್ತ್ ಎಷ್ಟು ಗೊತ್ತಿಲ್ಲ? ನಿಮ್ಮ ತಾಯಿ ಡೇಟ್ ಆಫ್ ಬರ್ತ್ ಎಷ್ಟು ಗೊತ್ತಿಲ್ಲ? ಯಾರ್ಯಾರಿಗೆ ನಿಮ್ಮ ತಾಯಿ ಡೇಟ್ ಆಫ್ ಬರ್ತ್ ಗೊತ್ತೇಳಿ? ಪರವಾಗಿಲ್ಲ. ಸುಮ್ಮನೆ ಎತ್ಕೊಟ್ರೆ ಎಷ್ಟಪ್ಪ ಎಷ್ಟು ನಿಮ್ಮ ತಾಯಿ ಡೇಟ್ ಆಫ್ ಬರ್ತ್? 84. 11/10/2 ನನ್ನ ಡೇಟೆ. 11ನೇ ತಾರೀಕು 10ನೇ ತಿಂಗಳು ನಾನು ಹುಟ್ಟದ್ದು. ಅದು ನಿಮ್ಮ ತಾಯಿ 84, ನಾನು 78. ಏನಪ್ಪ ನಿಮ್ದು? ನಿಮ್ಮ ತಾಯಿದು? ಫೇಲ್ ಆಗ್ಬಿಟ್ಟಲ್ಲ. ನಾವು ಬರೀ ಹುಟ್ಟದ ಆಚರಣೆ ಮಾಡೋಕೆ ಮಾತ್ರ ಅಲ್ಲ, ಪ್ರತಿಯೊಬ್ರು ನಮ್ಮ ತಂದೆ ತಾಯಿ ಜನ್ಮ ದಿನಾಂಕವನ್ನ ತಿಳ್ಕೊಬೇಕಾಗ್ತದೆ. ಇವೆಲ್ಲ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಅಲ್ವಾ. ಇವೆಲ್ಲದೂ ತಿಳ್ಕೊತೀವಿ. ನಾವು ನಮ್ಮ ತಂದೆ ತಾಯಿದೆ ಡೇಟ್ ಆಫ್ ಬರ್ತ್ ತಿಳ್ಕೊಂಡಿರೋದಿಲ್ಲ ನೋಡಿ. ಇವೆಲ್ಲ ಬಹಳ ಅಶಿಸ್ತಾಗ್ತದೆ ಅಲ್ವಾ. ನಾವೆಲ್ಲ ಜವಾಬ್ದಾರಿಯಾಗಿ ಕೆಲಸವನ್ನು ಮಾಡಬೇಕು ಅಲ್ವಾ. ನಾಳೆ ತಿಳ್ಕೊಬಂದು HM ಸಾಹೇಬ್ರಿಗೆ ಹೇಳ್ಬೇಕು ನೀವು. ಅವ್ರು ಕೇಳಿದಲ್ಲಿ ಬೆಳಗ್ಗೆ ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಡೇಟ್ ಆಫ್ ಬರ್ತ್ ಇದು ಸರ್ ಅಂತ ಹೇಳ್ಬೇಕು. ಎಲ್ಲರೂ ಹೇಳ್ತೀರಾ? ನಾಳೆ ಮೊದಲನೇ ಪಿರಿಯಡಲ್ಲೇ ಹೇಳ್ಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ನಮಗೆ ಮೊದಲು ದಿಕ್ಕನ್ನು ತಿಳ್ಕೋಬೇಕು. ಇಲ್ಲಾಂದ್ರೆ ನಾವೇ ದಿಕ್ಕು ತಗೊಂಡಿದ್ದೀವಿ. ನಾವು ಪೂರ್ವ ಯಾವುದು, ಪಶ್ಚಿಮ ಯಾವುದು, ಉತ್ತರ ಯಾವುದು, ದಕ್ಷಿಣ ಯಾವುದೋ ದಿಕ್ಕು ಯಾವ ಮನುಷ್ಯನಿಗೆ ಗೊತ್ತಿಲ್ವೋ ಅವರು ದಿಕ್ಕು ತಪ್ಪೋಗ್ಬಿಡ್ತಾರೆ. ಹಂಗಾಗಿ ನಾವು ಬಹಳ ಫಾರ್ಮುಲಾ ಇದೆ. ಇವೆಲ್ಲ ತಂದೆ ತಾಯಿಯ ಒಂದು ಜನ್ಮ ದಿನಾಂಕ ಆಗಿರ್ಬೋದು, ಗುರು ಹಿರಿಯರ ಜನ್ಮ ದಿನಾಂಕ ಇರ್ಬೋದು, ಅವ್ರು ನಡೆದು ಬಂದ ದಾರಿ ಇರ್ಬೋದು, ಪ್ರತಿಯೊಂದು ನಾವು
ಸರಿಯಾಗಿ ತಿಳ್ಕೊಬೇಕಾಗ್ತದೆ ಅಲ್ವಾ. ಆ ನಿಟ್ಟಿನಲ್ಲಿ ತಾಯಂದಿರ ದಿನಾಚರಣೆ ಅಂತಕ್ಕಂಥದ್ದು ಬಹಳ ದೊಡ್ಡ ವಿಷಯ. ಇದು ಮಾತಾಡ್ತಾ ಹೋದ್ರೆ ದಿನವೆಲ್ಲ ಹಿಡಿಯುತ್ತೆ. ಹಾಗಾಗಿ ತಾಯಿಯನ್ನ ಪ್ರತಿಯೊಬ್ಬ ಮನುಷ್ಯನು ಈ ಜಗತ್ತಲ್ಲಿ ಯಾವುದೇ ಶ್ರೀಮಂತ ಇರಲಿ, ಬಡವ ಇರಲಿ, ಮೇಲಿರಲಿ, ಕೀಳಿರಲಿ, ಯಾವುದೇ ಆಗಲಿ ನಾವೆಲ್ಲ ಈ ಜಗತ್ತಲ್ಲಿ ಸಮಾನರು ಅಲ್ವಾ. ಮಾನವ ಹಕ್ಕುಗಳು ಎಲ್ಲರಿಗೂ ಸಮ. ಯಾವುದೇ ಅಧಿಕಾರಿಗಾಗ್ಬೋದು, ಯಾವುದೇ ವರ್ಗಕ್ಕಾಗ್ಬೋದು, ಯಾವುದೇ ವ್ಯವಸ್ಥೆಗಾಗ್ಬೋದು ಮೇಲು ಕೀಳು ಅಂತಕ್ಕಂಥದ್ದಿಲ್ಲ. ವಿ ಆರ್ ಆಲ್ ಎಲ್ಲರೂ ಈಕ್ವಲ್ ಅಲ್ವೇನಪ್ಪ, ಸಮ ಅಲ್ವಾ? ಸಮ ಇಲ್ವಾ? ಅವನಿಗಿಂತ ಚಿಕ್ಕವನ ನೀನು ಇಲ್ಲ. ಉದ್ದ ತುಂಡ ಬೇರೆ, ಡಿಸ್ಕ್ರಿಮಿನೇಷನ್ ಬಣ್ಣ ಬೇರೆ, ಆದರೆ ಹಕ್ಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇದೆ ಅಲ್ವಾ. ಹಾಗಾಗಿ ನಾವೆಲ್ಲ ಕಾನೂನಾತ್ಮಕವಾಗಿ ಜೀವನವನ್ನು ಮಾಡಬೇಕಾಗ್ತದೆ. ತಾವೆಲ್ಲ ಇವತ್ತಿಂದ ಬಹಳ ಉತ್ತಮ ವಿದ್ಯಾರ್ಥಿಗಳಾಗಿ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಪೋತರ್ ಮಹಾದೇವು ಇದೇ ರೀತಿಯ ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಆರೋಗ್ಯ, ಅಲ್ಲಿನ ಉಚಿತ ದಂತ ಚಿಕಿತ್ಸೆ ಆಗಿರ್ಬೋದು, ಕಾನೂನು ಅರಿವು ಆಗಿರ್ಬೋದು, ಇನ್ನಿತರ ಆರೋಗ್ಯ ಸಮಸ್ಯೆಗೆ ಉಚಿತವಾದ ಕಾರ್ಯಕ್ರಮವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತಾರೆ. ಅಂಥ ದಿವಸದಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನು ಮುಂದಿನ ದಿವಸಗಳಲ್ಲಿ ಮಾತಾಡತಕ್ಕಂಥ ಮಾತನ್ನು ಹೇಳ್ತಾ ಭಗವಂತ ತಮಗೆಲ್ಲ ಹೆಚ್ಚಿನ ಆಯುಸ್ಸು, ಆರೋಗ್ಯ, ಬುದ್ಧಿಶಕ್ತಿನ ಕೊಡಲಿ. ಒಳ್ಳೆ ಶಿಸ್ತಿನಿಂದ ಈ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ತಾವೆಲ್ಲ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.